ಕರೆಂಟ್ ಇನ್ನೂ ಬಂದಿಲ್ವಾ? ಏನ್ ಮಾಡೋದು? ಇನ್ನು ಬಟ್ಟೆ ಬೇರೆ ಒಗ್ದು ಹಾಕಿಲ್ಲ. ಆರ್ತಿ ಅಮ್ಮ, ನಿನ್ನ ಬಟ್ಟೆ ಒಗಿಬೇಕಾದ್ರೆ ನಂದೊಂದು ಸೀರೆ ಕೊಟ್ನಲ್ಲ ಒಗ್ದು ಹಾಕು ಅಂತ, ಎಲ್ಲಿಟ್ಟಿದ್ಯಾ ಕೊಡೆ? ಅಮ್ಮ ಅದು ಬಟ್ಟೆ ಒಣಗಾಕೋ ಕಡೆ ಎಲ್ಲ ಹುಡುಕ್ತೆ ನಾನು, ಸಿಕ್ಲಿಲ್ಲ. ಒಗ್ದು ಎಲ್ಲಿ ಮಾಡ್ಚಿಟ್ಟಿದ್ಯಾ? ತಂದ್ಕೊಡು. ಇಸ್ತ್ರಿ ಒಂದು ಬಂದಿದ್ದಾನೆ, ಅದನ್ನ ಕೊಟ್ಟು ಇಸ್ತ್ರಿ ಮಾಡಿಸಿ ಸಂಜೆ ಫಂಕ್ಷನ್ಗೆ ಅದೇ ಉಟ್ಕೊಂಡು ಹೋಗ್ಬೇಕು. ಬೇಗ ತಂದ್ಕೊಡೆ. ಅಮ್ಮ, ಬಟ್ಟೆ ಇನ್ನೂ ಒಗ್ದಿಲ್ಲ. ಅದು ಕರೆಂಟ್ ಇನ್ನೂ ಬಂದಿಲ್ಲ. ಆಗಲೇ ನಾನು ಮಿಷನಿಗೆ ಹಾಕ್ಬಿಟ್ಟೆ. ಬಟ್ಟೆ ಒದ್ದೆ ಆಗಿದೆ ಅಮ್ಮ. ನೋಡಿ, ಕರೆಂಟ್ ಬಂದ ತಕ್ಷಣ ಒಗ್ದು ಹಾಕಿ ಕೊಟ್ಬಿಡ್ತೀನಿ, ಆಯ್ತಾ? ಏನು ಇನ್ನೂ ಒಗಿಲಿಲ್ವಾ? ಯಾಕಾರ್ತಿ, ನಾನೇನು ನಿನಗೆ ಕೆಲಸ ಹೇಳ್ದೆ? ಅದು ಒಂದೇ ಒಂದು ಸೀರೆ ನನಗೆ ಅರ್ಜೆಂಟ್ ಬೇಕಾಗಿದೆ, ವಾಷಿಂಗ್ ಮಿಷಿನ್ಗೆ ಹಾಕು ಅಂತಲ್ವ ನಾನು ನಿನ್ಗೆ ಹೇಳಿದ್ದು? ಸೋಂಬೇರಿ ಥರ ಕೂತ್ಕೊಂಡಿದ್ಯಾ? ಹೋಗ್ಲಿ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕಾದ್ರೆ ಕರೆಂಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡೋದಲ್ವಾ? ಕರೆಂಟ್ ಇಲ್ಲ ಅಂದ್ರೆ ಕೈಯಲ್ಲಿ ಒಗಿಬೋದಾಗಿತ್ತಲ್ಲ. ಅಮ್ಮ, ಆಗ್ಲಿಂದ ನಾನು ಸಾಕು, ಸುಮ್ಮನೆ ಬರ್ತಾ ಬರ್ತಾ ನಿಂದ ಅತಿ ಆಯ್ತು. ಎಲ್ಲ ಕೆಲಸನೂ ಪರಿಮಳನೆ ಮಾಡ್ಕೊಟ್ಟು ನಿಂಗೆ ಅಭ್ಯಾಸ ಆಗೋಗಿದೆ. ಬರ್ತಾ ಬರ್ತಾ ಒಂದ್ ಕೆಲ್ಸನೂ ಮಾಡ್ತಾ ಇಲ್ಲ ನೀನು. ಯಾರೋ ಒಬ್ರು ಕೆಲಸ ಮಾಡಿ ಮುಗಿಸರೆ ಅಂತ ನಿಂಗೆ ತಲೆಗೆ ತುಂಬ್ಕೊಂಡ್ಬಿಟ್ಟಿದೀಯಾ. ಈಗ ನಾನೇನ್ ಮಾಡ್ಲಿ? ನಾನು ನನ್ನ ಫ್ರೆಂಡ್ ಇಬ್ರು ಒಂದೇ ತರ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ನಿನಗೆ ಕೊಡೋ ಬದಲು ಆ ಪರಿಮಳಂಗಾದ್ರೂ ಕೊಟ್ಟಿದ್ರೆ ಆಗಿತ್ತು. ಅವಳು ಒಗ್ದಾಗ್ತಾ ಇದ್ಲು. ಯಾವುದೋ ಒಂದು ಬೇರೆ ಸೀರೆ ಹುಡುಕೋಬೇಕಾಗಿದೆ. ಎಲ್ಲ ನನ್ನ ಕರ್ಮ. ಥ್ಯಾಂಕ್ಸ್ ಅತ್ತೆ. ಇವತ್ತು ನಿಮ್ಮಿಂದ ನನ್ನ ಬೆಲೆ ಏನು ಅಂತ ಅತ್ತೆಗೆ ಗೊತ್ತಾಯ್ತು. ಇಲ್ಲ ಅಂದ್ರೆ ನಾನು ಎಷ್ಟೇ ಕೆಲಸ ಮಾಡಿದ್ರು ನನ್ನ ಬೈತಾನೆ ಇದ್ರು. ಪಾಪ ಪರಿಮಳ. ಹೌದು ಕಣೆ, ಸುಮ್ಮನೆ ಬೈಸ್ಕೊತಾ ಇದ್ಲಿ ಇವಳು. ಆದ್ರೆ ಈಗ ನೋಡು, ನಾವು ಮಾಡಿದ ಪ್ಲಾನ್ ಹೇಗೆ ಸಕ್ಸಸ್ ಆಯ್ತು. ಕರೆಕ್ಟ್ ಅತ್ತೆ. ನಮ್ಮನ್ನವರೆಲ್ಲ ಬಟ್ಟೆ ಒಗೆಯೋರು ಅಂತ ಅನ್ಕೊಂಡಿದ್ರು. ಅತ್ತೆ ಅವ್ರಿಗೆ ಸರಿಯಾಗಿ ನೀರಿಳಿಸಿದ್ದಾರೆ ಅಲ್ವಾ? ನನ್ಗೂ ಅದೇ ಫುಲ್ ಖುಷಿ ಆಗ್ತಿರೋದು. ಅದಕ್ಕೆ ಆರ್ತಿನ ಎಷ್ಟೆಲ್ಲ ಬೈದ್ರು ನೋಡು. ಇನ್ಮೇಲೆ ಹೀಗೆ ನಿಧಾನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮಾಡಬೇಕು. ಬರೀ ಬಟ್ಟೆ ಒಗೆಯೋದು ಮಾತ್ರ ಅಲ್ಲ, ಎಲ್ಲ ಕೆಲಸ ಒಂದೊಂದಾಗಿ ಆರ್ತಿ ತಲೆಗೆ ಕಟ್ಟಬೇಕು. ಆದರೆ ಅದನ್ನ ನಾವು ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅತ್ತೆ, ನಾನೇನಾದ್ರೂ ಆರ್ತಿ ಬಗ್ಗೆ ನೇರವಾಗಿ ಹೋಗಿ ಅತ್ತೆ ಹತ್ರ ಹೇಳಿದಿದ್ರೆ ನನ್ನ ಮಾತನ್ನ ಅವ್ರು ನಂಬ್ತಾನೆ ಇರಲಿಲ್ಲ. ಆದ್ರೆ ಇವತ್ತಂತೂ ಆರ್ತಿ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗಿ ಎಷ್ಟೊಂದು ಬೈದ್ರಲ್ಲ ಅಲ್ವಾ? ಅದ್ರ ಜೊತೆಗೆ ನೀನು ಅಂದ್ರೇನು, ನಿನ್ನ ಬೆಲೆ ಏನು, ನೀನು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಿ ಎಲ್ಲ ಅತ್ತಿಗೆಗೆ ಅರ್ಥ ಆಯ್ತು. ಈಗ ಇದನ್ನೇ ಉಪಯೋಗಿಸ್ಕೊಂಡು ನಾವು ಅವರಿಬ್ಬರ ಮಧ್ಯ ಇನ್ನೂ ಕಂದಕ ಜಾಸ್ತಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರು ಒಂದಾಗಕ್ಕೆ ಬಿಡಬಾರ್ದು. ಅವರಿಬ್ರು ಒಂದಾದ್ರೆ ನಮ್ಮ ಕೆಲಸ ಕೆಡ್ತು. ಅದ್ಯಾಕತ್ತೆ? ಇರೋದನ್ ತಾನೇ ನಾವು ಹೇಳ್ತೀವಿ, ಹುಟ್ಟಿಸ್ಕೊಂಡೇನು ಹೇಳ್ತಾ ಇದೀವಾ? ಒಂದ್ ಕೆಲಸ ಮಾಡ್ತೀನಿ, ಅತ್ತೆ ಹತ್ರ ನೇರವಾಗಿ ಹೋಗಿ ನಾನೇ ಎಲ್ಲ ಹೇಳ್ತೀನಿ. ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ರಾಖಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡಮ್ಮ. ಆಮೇಲೆ ನಮ್ಮ ಬಗ್ಗೆನೇ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಇವರೆಲ್ಲ ಕೆಟ್ಟವರು. ಆರ್ತಿಗೆ ಗಂಡು ಮಗು ಆಗಿದೆಯಲ್ಲ, ಅದಕ್ಕೆ ಇವ್ರಿಗೆ ಸಹಿಸಕ್ಕಾಗದೆ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಅಲ್ವಾ ಪರಿಮಳ? ನ್ಯಾಯ ನಮ್ಮ ಕಡೆಗೆ ಇದ್ರು ಅವ್ರಿಗೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ಇದಕ್ಕೆಲ್ಲ ಏನು ಪ್ರೂಫು ಅಂತ ಕೇಳಿದ್ರೆ, ಆರ್ತಿ ಎಂಥವಳು ಅಂತ ನನಗೆ ನಿಂಗೆ ಪರಿಮಳಂಗೆ ಗೊತ್ತು. ಅದಕ್ಕೆ ಹೇಗಮ್ಮ ಅದನ್ನೆಲ್ಲ ಅರ್ಥ ಮಾಡಿಸೋದು? ನಾವು ಅರ್ಥ ಮಾಡಿಸೋಣ ಬಿಡಿ. ಅದಷ್ಟು ಸುಲಭ ಅಲ್ಲ ರಾಖಿ. ನೀನಿನ್ನೂ ವಯಸ್ಸಲ್ಲಿ ಚಿಕ್ಕೋಳು, ಅನುಭವನೂ ಕಡಿಮೆ. ಬೇಕಾದ್ರೆ ಪರಿಮಳನ್ನೇ ಕೇಳು. ಇಲ್ಲಿವರೆಗೂ ಅವಳು ಆರ್ತಿನ ದೇವತೆ ಅಂತ ತಿಳ್ಕೊಂಡಿದ್ಲು. ಈಗೀಗಲೇ ಆರ್ತಿ ಬಣ್ಣ ಏನು ಅಂತ ಇವಳಿಗೆ ಅರ್ಥ ಆಗ್ತಿದೆ. ಹಾಗೆ ನಾವು ಸಮಯ ನೋಡಿ ನೋಡಿ ಅತ್ತಿಗೆಗೆ ನಿಜ ಏನು ಅಂತ ಅರ್ಥ ಮಾಡಿಸ್ಬೇಕು. ಅತ್ತೆ ಹೇಳ್ತಾರೋ ಸರಿಯಾಗೇ ಇದೆ ರಾಖಿ. ಅಲ್ವಾ? ನಿನಗೀಗ ಅರ್ಥ ಆಯ್ತು ತಾನೇ? ನೀವಿಬ್ರು ಏನು ಯೋಚನೆ ಮಾಡಬೇಡಿ. ನನ್ನ ಹತ್ರ ಇದಕ್ಕೆಲ್ಲ ಬೇಕಾದಷ್ಟು ಐಡಿಯಾಗಳಿವೆ. ನಾನು ಐಡಿಯಾ ಕೊಡ್ತಾ ಹೋಗ್ತೀನಿ, ನೀವು ಹಾಗೆ ಮಾಡ್ತಾ ಹೋಗಿ. ಓಕೆನಾ?
ಓಕೆ. ಆರ್ತಿಯವರೇ, ಯಾಕೆ ಕತ್ಲೇಲಿ ಕೂತೀರಾ ಆರ್ತಿಯವರೇ? ಲೈಟ್ ಆನ್ ಮಾಡ್ಕೊಳ್ಳೋದಲ್ವಾ? ಓ, ಕರೆಂಟ್ ಇಲ್ಲ. ಅಟ್ಲೀಸ್ಟ್ ಕ್ಯಾಂಡ್ಲನ್ನ ಹಚ್ಚೋದಲ್ವಾ ಆರ್ತಿಯವರೇ? ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಅದಕ್ಕೆ ನಿಮಗೆ ಫೋನ್ ಮಾಡೋದಕ್ಕಾಗಿಲ್ಲ. ಟೈಮಿಗೆ ಊಟ ಮಾಡಿದ್ರಲ್ವಾ? ಆದಿ ಸಾಕ್ಷಿ ಎಲ್ಲ ಎಲ್ಲಿ ಮಲ್ಕೊಂಡಿದ್ದಾರಾ? ಯಾಕೆ ಆರ್ತಿಯವರೇ ಸುಮ್ಮನೆ ಇದ್ದೀರಾ? ಮಾತಾಡಿ. ನೀವು ಊಟ ಮಾಡಿದ್ರಾ? ಯಾಕೆ ಅಳ್ತಾ ಇದ್ದೀರಾ ಆರ್ತಿಯವರೇ? ಆರ್ತಿಯವರೇ, ಆರ್ತಿಯವರೇ. ಸೂರ್ಯರೇ, ನೀವು ಯಾವಾಗ ಬಂದ್ರಿ? ಕಾಫಿ ಕುಡಿದ್ರಾ? ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದೆ. ಇಲ್ಲಪ್ಪ, ನಾನು ಅಳ್ತಾ ಇಲ್ಲ, ನಗ್ತಾ ಇದ್ದೀನಿ. ನೀವೆಷ್ಟೇ ಮುಚ್ಚಿಟ್ರು ನೀವು ಅಳ್ತಾ ಇದ್ದಿತ್ತು ನಿಜ ತಾನೆ? ವಿಷಯ ಅಂತ ದೊಡ್ಡದೇನಲ್ಲ. ಅಂದರೆ ಏನೋ ವಿಷಯ ಇದೆ ಅಂತ ಆಯ್ತು. ಏನು ಹೇಳಿ? ಹೇಳಿದ್ರೆ ಚಾಡಿ ಅಂತ ಆಗುತ್ತೆ. ಏನೂ ಇಲ್ಲ ಬಿಡಿ. ಹೇಳ್ದೆ ಇದ್ರೆ ನನಗೆ ಸಂಕಟ ಆಗುತ್ತೆ ಆರ್ತಿಯವರೇ. ನಾನು ನಿಮ್ಮ ಗಂಡ, ನಿಮ್ಮ ಸುಖ ದುಃಖ ಎರಡೂ ನನಗೆ ಬೇಕು. ಏನಾಯ್ತು? ಅಮ್ಮ ಅವ್ರ ಸೀರೆನ ವಾಶಿಗೆ ಹಾಕು ಅಂತ ಕೊಟ್ಟಿದ್ರು, ಆದರೆ ಹಾಕ್ಬೇಕಾಗಿತ್ತು. ಯಾಕೆ ನೀವು ಹಾಕ್ಲಿಲ್ವಾ? ಬೇರೆಯವ್ರು ಕೇಳಬೇಕಾಗಿತ್ತು. ಇಲ್ಲ, ನಿಮ್ಮ ಬಟ್ಟೆ, ಅಮ್ಮನ ಬಟ್ಟೆ, ಆದಿತ್ಯನ ಯೂನಿಫಾರ್ಮು ಎಲ್ಲರ ಬಟ್ಟೆನೂ ವಾಶಿಗೆ ಹಾಕಿ ಸೋಪಿನ ಪೌಡ್ರು ಕೂಡ ಹಾಕಿಟ್ಟಿದ್ದೆ. ಮತ್ತೇನಾಯ್ತು? ಕರೆಂಟ್ ಹೋಯ್ತು. ಯಾವಾಗ? ಮಧ್ಯಾಹ್ನ. ಬೆಳಗ್ಗೆ ಹೋಗಿಬೋದಾಯ್ತಲ್ವಾ? ಬೆಳಗ್ಗೆ ಅಕ್ಕನ ಬಟ್ಟೆ ವಾಶಿಗೆ ಹಾಕಿದ್ರು, ಮಧ್ಯಾಹ್ನ ನೀನು ಹೋಗ್ಕೋ ಅಂತ ಹೇಳಿದ್ರು. ಏನು ಇದ್ಯಾವುದಿದು ಹೊಸ ರೂಲ್ಸು? ಮನೇಲಿ ಎಲ್ಲರ ಬಟ್ಟೆನೂ ಒಟ್ಟಿಗೆ ಹಾಕೋದಲ್ವಾ? ಅದು ಹಾಗಲ್ಲ ಸೂರ್ಯರ. ಇವತ್ತು ಅಕ್ಕನ ಬಟ್ಟೆ ವಾಶಿಗೆ ತುಂಬ ಇತ್ತಂತೆ, ಅದಕ್ಕೆ. ಸರಿ, ಕರೆಂಟ್ ಹೋಗಿದ್ದಕ್ಕೆಲ್ಲ ಯಾರಾದರೂ ಅಳ್ತಾರ ಆರ್ತಿಯವರೇ? ಅಲ್ಲ ಸೂರ್ಯವ್ರೆ, ಅಮ್ಮ ಸೀರೆ ವಾಶ್ ಮಾಡೋಕ್ಕಂತ ಕೊಟ್ಟಿದ್ರು, ನಾನು ಮಾಡಲಿಲ್ಲ. ಅವ್ರು ತುಂಬ ಬೇಜಾರಾಗಿದ್ದಾರೆ. ಅವ್ರಿಗೂ ಅರ್ಥ ಆಗಲ್ಲ. ನೀವಿನ್ನೂ ಬಾಣಂತಿ, ಮಗುವಾಗಿ 15 ದಿನ ಕೂಡ ಆಗಿಲ್ಲ, ಅಷ್ಟರಲ್ಲೇ ನಿಮಗೆ ಕೆಲಸ ಹೇಳಿದ್ದಾರೆ. ಬಟ್ಟೆ ಮಿಷನಿಗೆ ಹಾಕಿ ಸ್ವಿಚ್ ಆನ್ ಮಾಡೋದಷ್ಟೇ ತಾನೆ. ಆದರೆ ಅಮ್ಮನ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಅವರು. ಬೇಜಾರು ಮಾಡ್ಕೊಂಡಿದ್ರ ಅಥವಾ ನಿಮಗೆ ಬೈದ್ರ? ನೀವು ಯಾಕೆ ಬೈದ್ರು ಅಂತ ಅನ್ಕೋತೀರಾ? ನಿಮ್ಮ ಕಣ್ಣಲ್ಲಿ ಇನ್ನೂ ನೀರು ಹಾಗೇ ಇದೆ ಆರ್ತಿವ್ರೆ. ಅಲ್ಲ ಆರ್ತಿವ್ರೆ, ಕರೆಂಟ್ ಇಲ್ಲ ಅಂತ ಹೇಳಿದಿದ್ರೆ ಆಗಿರೋದು. ಯಾಕೆ ಸುಮ್ಮನೆ ಬೈಸ್ಕೋತಿದ್ರಿ? ನಾನು ಮಾತಾಡ್ತೀನಿ ರೀ. ಸೂರ್ಯವ್ರೆ, ಸುಮ್ಮನೆ ಈ ವಿಷಯನ ದೊಡ್ಡದು ಮಾಡೋದು ಬೇಡ. ನಾನು ಚಾಡಿ ಹೇಳ್ದೆ ಅಂತ ಅನ್ಕೋತಾರೆ, ಪ್ಲೀಸ್. ನಾನು ಹಾಗೆಲ್ಲ ಮಾತಾಡ್ತೀನ? ನಾನು ಬಂದೇ ರೀ.
ಅಮ್ಮ, ಏನ್ ಸೂರ್ಯ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮಾತಾಡು. ನೀವು ಆರತಿ ಅವ್ರಿಗೆ ಬಟ್ಟೆ ಒಗೆಯೋದಕ್ಕೆ ಹೇಳಿದ್ದೀರಾ? ಓ, ಹಾಗೆ ನಿನ್ವರೆಗೂ ಬಂದ್ಬಿಟ್ಟ ವಿಷಯ? ಅವ್ರು ನನಗೆ ಹೇಳಿಲ್ಲ ಅಮ್ಮ. ಹೇಳಿದ್ರೆ ಎಲ್ಲಿ ಚಾಡಿ ಹೇಳ್ದಾಗತ್ತೆ ಅಂತ ಹತ್ಕೊಂಡು ಕೂತಿದ್ರು. ನಾನೇ ಅವರಿಂದ ಬಾಯಿ ಬಿಡಿಸ್ದೆ. ನಾನೇನು ಅವಳಿಗೆ ಹೆಚ್ಚಿಗೆ ಬಟ್ಟೆ ಹಾಕಿರ್ಲಿಲ್ಲಪ್ಪ ಒಗ್ಯೋದಿಕ್ಕೆ. ನನಗೆ ಅರ್ಜೆಂಟಾಗಿ ಫಂಕ್ಷನ್ ಬಂದೇ ಒಂದು ಸೀರೆ ಬೇಕಿತ್ತು, ಅದನ್ನ ಒಗದಾಯ್ತಾ ಅಂತ ಕೇಳಿದೆ. ತಪ್ಪಾ? ತಪ್ಪಿಲ್ಲ ಅಮ್ಮ, ಕೇಳೋದ್ರಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರು ಯಾಕೆ ಹೋಗ್ದಿಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಯಾಕಂತೆ? ಬೆಳಗ್ಗೆ ಆರತಿಯವರು ಬಟ್ಟೆ ಒಗೆಯೋದಕ್ಕೆ ಹೋದಾಗ ಪರಿಮಳ ಅದಕ್ಕೆ ನನಗೆ ಇವತ್ತು ಬಟ್ಟೆ ಜಾಸ್ತಿ ಇದೆ ಒಗೆಯೋದಕ್ಕೆ, ಅದಕ್ಕೆ ನಾನು ಬೆಳಗ್ಗೆ ಹೋಗ್ಕೊತೀನಿ, ನೀನು ಮಧ್ಯಾಹ್ನದ ಮೇಲೆ ಹೋಗ್ಕೊ ಅಂತ ಹೇಳಿದ್ದಾರೆ. ಆರತಿಯವರು ಮಧ್ಯಾಹ್ನ ಒಗೆಯೋದಕ್ಕೆ ಹೋದಾಗ ಕರೆಂಟ್ ಇರಲಿಲ್ಲ, ಅದಕ್ಕೆ ಅವ್ರು ವಾಶ್ ಮಾಡೋಕ್ಕಾಗಲಿಲ್ಲಮ್ಮ. ಹಸಿ ಬಾಣಂತಿ ನೋಡಿ ತಣ್ಣೀರಲ್ಲಿ ಬಟ್ಟೆ ಒಗೆಯೋದು ಬೇಡ ಅಂತ ಸುಮ್ಮನೆ ಹಾಕಿದ್ದಾರೆ. ಅಷ್ಟಕ್ಕೆ ಬೈಯೋದು ಸರಿಯಲ್ಲ ಅಲ್ವಮ್ಮ? ಈಗ ನಾನು ಹೋಗಿ ಚೆಕ್ ಮಾಡಿದಾಗ ಯಾರೋ ಫ್ಯೂಸ್ ಕಿತ್ತಿಟ್ಟಿದ್ದಾರೆ. ಫ್ಯೂಸ್ ತೆಗ್ದಾಕಿದ್ರಾ? ಯಾರು? ನನಗೂ ಗೊತ್ತಿಲ್ಲ ಅಮ್ಮ. ಈಗ ನಾನು ಹೋಗಿ ಹಾಕಿ ಬಂದೆ. ಅಯ್ಯೋ, ನನಗಿದೆಲ್ಲ ಗೊತ್ತೇ ಇಲ್ಲ ಕಣೋ. ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಾ, ಅದಕ್ಕೆ ಅವಳಿಗೆ ಬಟ್ಟೆ ಹೋಗಿ ಅಂತ ಹೇಳ್ಬಿಟ್ಟೆ. ಹಸಿ ಬಾಣಂತಿ, ನಾನು ಅವಳಿಗೆ ಕೆಲಸ ಹೇಳ್ಬಾರ್ದಾಗಿತ್ತು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರಾ? ಎಲ್ಲಿದ್ದಾಳ ಅವಳು? ರೂಮಲ್ಲಿ ಅಳ್ತಾ ಕೂತಿದಾರಮ್ಮ. ಇಷ್ಟಕ್ಕೆಲ್ಲ ಅಳ್ತಾರಾ? ಇರು, ನಾನೇ ಹೋಗಿ ಸಮಾಧಾನ ಮಾಡ್ತೀನಿ. ಬೇಡಮ್ಮ. ಯಾಕೋ? ನಾನು ಹೋಗಿ ಸಮಾಧಾನ ಮಾಡ್ತೀನಿ ಅವಳಿಗೆ. ಇಲ್ಲ, ಅದಕ್ಕಿಂತ ಮೊದಲು ಒಂದು ವಿಷಯ ಇತ್ಯರ್ಥ ಆಗಬೇಕು. ಯಾವ ವಿಷಯ? ಫ್ಯೂಸು ಯಾರು ಏನಕ್ಕೆ ಕಿತ್ತಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಹೋಗಿ ಕರೀರಿ. ಇಲ್ಲಿಗ? ಹೌದಮ್ಮ, ನೀವೇ ಯೋಚನೆ ಮಾಡಿ ನೋಡಿ. ಮನೇಲಿ ಏನೂ ರಿಪೇರಿಗೆ ಬಂದಿಲ್ಲ, ಏನೂ ಕೆಟ್ಟು ಹೋಗಿಲ್ಲ. ಇದ್ದಕ್ಕಿದ್ದಂಗೆ ಯಾರೂ ಕಿತ್ತಾಕ್ದೆ ಫ್ಯೂಸ್ ತಾನಾಗೆ ಹೊರಗಡೆ ಬರಲ್ಲ ಅಲ್ವಾ? ಬೆಳಗ್ಗೆ ನೋಡಿದ್ರೆ ಆರತಿಯವ್ರಿಗೆ ಬಟ್ಟೆ ಒಗೆಯೋದಕ್ಕೆ ಬಿಟ್ಟಿಲ್ಲ, ಮಧ್ಯಾಹ್ನದಿಂದ ಕರೆಂಟ್ ಇಲ್ಲ. ಇದು ಯಾರೋ ಬೇಕು ಅಂತಾನೆ ಮಾಡಿರೋದು. ಅದು ಯಾತಕ್ಕೆ, ಏನು ವಿಷಯ ಅಂತ ನನಗೆ ಗೊತ್ತಾಗಬೇಕು. ಪ್ಲೀಸ್ ಹೋಗಿ ಕರೀರಿ. ಸರಿ, ಆದರೆ ಏನೂ ತೊಂದರೆ ಆಗಲ್ಲಮ್ಮ. ಹೋಗಿ ಕರೀರಿ. ಏನ್ ಸೂರ್ಯ, ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಂತೆ? ಏನಂತ ಅರ್ಜೆಂಟ್ ವಿಷಯ? ವಿಷಯ ಅರ್ಜೆಂಟ್ ಇದ್ದಿದ್ದಕ್ಕೇನೆ ಬರೋದಕ್ಕೆ ಹೇಳಿರೋದು. ಅದಕ್ಕೆ ಏನ್ ವಿಷಯ? ಏನು ಮನೇಲೆಲ್ಲ ಹೊಸ ರೀತಿ ನಡೀತಿದೆ. ಬೆಳಗ್ಗೆ ಆದರೆ ನೀವು ಬಟ್ಟೆ ಹೋಗಿಬೇಕು, ಮಧ್ಯಾಹ್ನ ಆದರೆ ಆರತಿಯವ್ರು ಹೋಗಿಬೇಕು ಅಂತ. ಎಲ್ಲ ಮುಂಚಿನ ಥರನೇ ಇರ್ಬೋದಾಗಿತ್ತಲ್ವಾ? ಮುಂಚಿನ ಥರಾನೇ ಅಂದರೆ ಎಲ್ಲರ ಬಟ್ಟೆ ನಾನು ಒಬ್ಬಳೇ ಒಗಿತಾ ಇದ್ದೆ, ಇನ್ನು ಮುಂದೆನೂ ನಾನೇ ಒಗಿಬೇಕು ಅಂತನಾ? ಅದಕ್ಕೆ ಆರತಿಯವರು ಬಾಣಂತಿ, ಅದಕ್ಕಾಗೆ ನಿಮ್ಮ ಮೇಲೆ ಎಲ್ಲ ಕೆಲಸ ಬಂದಿದೆ. ಅವ್ರೇನು ಸುಮ್ಮನೆ ಮಲ್ಕೊಂಡಿರಲ್ಲ ಅಲ್ವಾ? ಅವ್ರಿಗೂ ಬಟ್ಟೆ ಹೋಗಿಬೇಕು ಅಂತಾನೆ ಹೋಗಿದ್ದಿತ್ತು. ನೀವೇ ಫ್ಯೂಸ್ ಕಿತ್ತಿಟ್ಟಿದ್ದೀರಾ. ನಾನು ಫ್ಯೂಸ್ ಕಿತ್ತಿದ್ದೀನ? ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಹೊಸ ಹೊಸ ಸಿಸ್ಟಮ್ನ ಶುರು ಮಾಡಿರೋದು ನೀವು. ಅಷ್ಟು ಬೇಗ ನಿಮ್ ಕಿವಿ ಕಚ್ಚಿ ಕಳಿಸ್ಬಿಟ್ಟಿದ್ದಾಳ? ದಿನ ಹೀಗಾಗತ್ತಾ? ಇವತ್ತು ಬಟ್ಟೆ ಜಾಸ್ತಿ ಇತ್ತು, ಅಷ್ಟಕ್ಕೆ ಅವಳನ್ನ ಹೊಯ್ಸ್ಕೊಂಡು ಮಾತಾಡಕ್ ಬಂದಿದ್ದೀರಾ ನೀವು? ಅದೇನೋ ಅಂತಾರಲ್ಲ, ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ. ಸೂರ್ಯ, ನೀವ ಹೀಗೆ ಮಾತಾಡ್ತಿರೋದು? ನಾನು ನಿಮ್ಮ ಅತ್ತಿಗೆ. ಅದಕ್ಕೆ ಇಷ್ಟು ತಾಳ್ಮೆಯಿಂದ ಕೇಳ್ತಾ ಇರೋದು. ಅದಕ್ಕೆ ಇಲ್ಲ ಅಂದಿದ್ರೆ ನನ್ನ ಮಾತಿನ ರೀತಿನೇ ಬೇರೆ ಇರ್ತಿತ್ತು. ಆರತಿಯವರು ಬಟ್ಟೆ ಒಗಿಬಾರ್ದು ಅಂತ ತಾನೆ ನೀವು ಫ್ಯೂಸ್ ಕಿತ್ತಿಟ್ಟಿರೋದು. ಯಾಕೋ ನಾಲ್ಗೆ ಉದ್ದ ಆಗ್ತಿದೆ? ದೊಡ್ಡವರು ಚಿಕ್ಕವರು ಅಂತ ವ್ಯತ್ಯಾಸ ಇಲ್ವಾ ನಿನಗೆ? ಮಾತಿನ ದಾಟಿನೇ ಬದಲಾಗ್ತಿದೆ. ವಾರಸ್ದಾರ ಆಗಬೇಕು ಅಂತಿದ್ಯಾ?
ಇವನ್ನ ನೀನು ಏನಂತ ತಿಳ್ಕೊಂಡಿದ್ಯಾ? ನಮಗೆಲ್ಲ ನೀನು ಬಾಸು, ನಾವೆಲ್ಲ ನಿನ್ನ ಕೈ ಕೆಳಗೆ ಕೆಲಸ ಮಾಡೋರು ಅಂತಾನ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಆಫೀಸಲ್ಲಿ ನೀನು ವಾರಸ್ದಾರ, ಮನೆಯಲ್ಲಿ ಎಲ್ಲರನ್ನೂ ತಪ್ಪಿತಸ್ಥರು ಮಾಡಿ ನಿನ್ನ ಹೆಂಡತಿ ವಾರಸ್ದಾರನೇ ಕೊಟ್ಟಿದ್ದಾಳೆ. ನೀವಿಬ್ರು ಏನಂತ ಮಾತಾಡ್ಕೊಂಡಿದ್ದೀರಾ? ಅಲ್ಲಿ ನೀನು, ಇಲ್ಲಿ ಇವಳು ಅಂತನಾ? ಅದು ಹಾಗೆ ಇರೋದಣ್ಣ. ಇಲ್ಲಾಂದ್ರೆ ನನ್ನನ್ನು ಯಾಕೆ ಅಷ್ಟು ಕಣ್ಣಮ್ಮ ಮಾತಾಡಿಸ್ತಿದ್ದ? ಆಫೀಸಲ್ಲಿ ಹೇಗೆ ಬೈದ ಗೊತ್ತಾ ನನ್ನ? ಇದೆಲ್ಲ ಇವನ್ ಮಾತಲ್ಲ ಕಣೋ, ಇವನ್ ಹೆಂಡತಿ ಚಿತಾವಣೆ. 3 ಹೊತ್ತು ಕೆಲಸ ಇಲ್ಲದೆ ಮಲಗಿರ್ತಾಳಲ್ಲ, ಅವಳು ಕುಮ್ಮಕ್ಕು ಕಣೋ ಇದು. ಇಲ್ಲಾಂದ್ರೆ ಇವನು ಈ ರೀತಿಯಲ್ಲಿ ಮಾತಾಡ್ತಿದ್ದ? ಎಷ್ಟು ವರ್ಷದಿಂದ ನೋಡಿದೀವಿ ಇವನನ್ನ. ಅತ್ತಿಗೆ ಅಂದ್ರೆ ತಾಯಿಗೆ ಸಮಾನ ಅಂತವಳಿಗೆ ಈ ರೀತಿ ಮಾತಾಡೋದ? ನೀವ ಹೀಗೆ ಮಾತಾಡ್ತಾ ಇರೋದು ನನ್ನ ಬಗ್ಗೆ ಗೊತ್ತಿತ್ತು. ಹೌದು ಕಣೋ, ನಾವೇ ಮಾತಾಡ್ತಿರೋದು. ನೀನು ಆ ರೀತಿ ಬದಲಾಗಿದ್ಯಾ. ನಿನಗೆ ಬುದ್ಧಿ ಬಂದಾಗ್ಲಿಂದ ನಾನು ನಿನ್ನನ್ನು ನೋಡಿದ್ದೀನಿ. ಯಾವತ್ತೂ ಈ ರೀತಿ ಮಾತಾಡ್ದವನಲ್ಲ. ಈಗೇನು ಹೊಸದಾಗಿ ಶುರು ಮಾಡ್ಕೊಂಡಿದೀಯಾ? ಯಾಕೆ ಬೇರೆ ಹೋಗ್ಬೇಕಾ? ಎಲ್ರ ಜೊತೆ ನಗ್ನಗ್ತಾ ಇರಬೇಕು ಅಂತ ನಿನಗಿಷ್ಟ ಇಲ್ವಾ? ಇನ್ನು ಮಾತಾಡೋ ರೀತಿ ನೋಡಿದ್ರೆ ಮನೆ ಒಡೆಯೋ ಥರ ಕಾಣುತ್ತೆ. ಹಾಗೇನಾದ್ರು ಇದ್ರೆ ಈಗಲೇ ಹೇಳ್ಬಿಡು. ಸುಮ್ಮನೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಬೇಡ. ಮಾತಾಡೋದಕ್ಕೆ ನನಗೂ ಬರುತ್ತೆ. ಹೆಂಡತಿ ಅಂದ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ, ಅರೆ ಹೆಂಡತಿ ಒಬ್ಳೆ ಜೀವನ ಅಲ್ಲ. ನಾನು ಮನೆ ಹೊಡಿತೀನಿ ನೋಡ. ನಿಮ್ಮನ್ನೆಲ್ಲ ಬಿಟ್ಟು ನಾನು ದೂರ ಹೋಗ್ತಿದ್ದೀನ? ನಾನು ಬಾರಿಸ್ತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ನಿಜವಾಗ್ಲೂ ಫ್ಯೂಸ್ ಕಿತ್ತಿರೋದು ನಿಜ ಅಲ್ವಾ? ಯಾರು ಅಂತ ಕೇಳ್ದೆ, ಅದಕ್ಕೆ ನೀವಿಬ್ಬರ ಫ್ಯೂಸ್ ಕಿತ್ತು ಯಾಕೆ ನಾಟಕ ಆಡಿರಬಾರ್ದು? ಪರಿಮಳ ಬೆಳಗ್ಗೆನೆ ಬಟ್ಟೆ ಹೋಗಿದ್ಲು ಅನ್ನೋ ಸಿಟ್ಟಿಗೆ ನೀವೇ ಈ ಕೆಲಸ ಮಾಡಿ ಪರಿಮಳದ ಮೇಲೆ ಹಾಕ್ತಾ ಇದ್ದೀರಾ. ನಾಚಿಕೆ ಆಗಲ್ವ ನಿಮಗೆ ಇಂಥ ಕೆಲಸ ಮಾಡೋದಕ್ಕೆ? ಒಂದು ವಿಷಯ ತಿಳ್ಕೊ, ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮನೆಗೆ ವಾರಸ್ಥರಾಗೋಕ್ಕೆ ಸಾಧ್ಯ ಇಲ್ಲ. 3 ಹೊತ್ತು ಕೆಲಸ ಇಲ್ಲದೆ ಮನೇಲಿ ಮಲ್ಕೊಂಡಿರ್ತಾಳಲ್ಲ ನಿನ್ನ ಹೆಂಡತಿ, ಅವಳಿಗಿಂತ ಆಲೋಚನೆ ಬರ್ಬೋದು. 3 ಹೊತ್ತು ಕೆಲಸ ಮಾಡ್ಕೊಂಡಿರೋ ಪರಿಮಳಾಗಲ್ಲ, ಬರೋದಕ್ಕೆ ಪುರ್ಸೊತ್ತು ಇಲ್ಲ. ಮಾತು ಕೇಳೋಣ. ನಿನ್ನ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಯಾಕೆ ಇವನ್ ಮಾತು ಕೇಳ್ತಾ ನಿಂತಿದ್ದೀರಾ? ನಾವು ತಪ್ಪು ಮಾಡಿಲ್ಲ ಅಂತ ಇವನನ್ನು ಕೇಳ್ಕೋಬೇಕಾ? ನಡೀರಿ.